ಪ್ರೀತಿಸಿ ನಿಮ್ಮನ್ನು ಬಿಟ್ಟು ತುಂಬ ದೂರ ಹೊರಟು ಹೋಗಿದ್ದರೆ ಮತ್ತೆ ನಿಮ್ಮ ಜೀವನದಲ್ಲಿ ಮರಳಿ ಬಂದು ಸೇರಬೇಕು, ನಿಮ್ಮನ್ನು ಬಿಟ್ಟು ಇನ್ಯಾವತ್ತೂ ಬೇರೆಯವರ ಸಹವಾಸ ಮಾಡಲೇಬಾರ್ದು ಅನ್ನೋದಾದರೆ ಈ ಒಂದು ಸರಳ ತಂತ್ರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿರುವ ಹಾಗೆ ನೀವು ಮಾಡಿ ನೋಡಿ. 100ಕ್ಕೆ 100ರಷ್ಟು ನಿಮ್ಮ ಪ್ರೀತಿ ಫಲಿಸುತ್ತದೆ. ಯಾವುದೇ ಸ್ತ್ರೀಯಾಗಲಿ ಪುರುಷರಾಗಲಿ ನಿಮ್ಮಂತೆ ಮಾಡಿಕೊಳ್ಬೇಕು ಅಂದರೂ ಕೂಡ ಈ ಒಂದು ತಂತ್ರ ವಿಧಾನ ನಿಮಗೆ ಸುಲಭವಾಗುತ್ತೆ. ಅದನ್ನು ಹೇಗೆ ಮಾಡಬೇಕು, ಯಾವ ವಿಧಾನ ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಇದಕ್ಕೆ ಬೇಕಾಗಿರುವುದು ಒಂದು ದೊಡ್ಡದಾದ ತೆಂಗಿನಕಾಯಿ, ಒಂದು ಅಗಲವಾದ ವೀಳ್ಯದ ಎಲೆ ಮತ್ತು ಹಳದಿಯ ದಾರ. ವೀಳ್ಯದೆಲೆಯ ಮೇಲೆ ಆಕೆಯ ಅಥವಾ ಆತನ ಹೆಸರನ್ನು ಬರೆದುಕೊಳ್ಳಬೇಕು. ನೀವು ಯಾರನ್ನು ತುಂಬ ಇಷ್ಟಪಟ್ಟಿರ್ತೀರೋ, ಯಾರು ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದಾರೋ ಅವರ ಹೆಸರನ್ನು ಅರಿಶಿಣದಿಂದ ಬರೆದುಕೊಳ್ಳಬೇಕು. ಆ ವೀಳ್ಯದೆಲೆಯನ್ನು ಮಡಚಿ ತೆಂಗಿನಕಾಯಿ ಜೊತೆ ಇಟ್ಟು ಹಳದಿ ದಾರದಿಂದ ಬಿಗಿಯಾಗಿ ಗಂಟು ಹಾಕಿ ಸುತ್ತಿ ಕಟ್ಟಿಬಿಡಿ. ಒಂದು ವಶೀಕರಣ ಮಂತ್ರ ಇದೆ, ಅದನ್ನು ಹೇಳಬೇಕು. 108 ಬಾರಿ ಹೇಳಬೇಕು. ಓಂ ವಶ್ಯಂ, ಸುಮಾ ಅಂತ ಅವ್ರ ಹೆಸರಾಗಿದ್ರೆ ಸುಮ, ಹರೀಶ ಅಂತ ಅವ್ರ ಹೆಸರಾಗಿದ್ರೆ ಹರೀಶ, ವಶ್ಯಂ ಕಾಮಿನಿ ಕಾಮಲಲಪಟನಾಯ ಸ್ವಾಹ ಅಂತ 108 ಬಾರಿ ಈ ಮಂತ್ರವನ್ನು ಹೇಳಬೇಕು. ಅದಕ್ಕೆ ಗಂಧದ ಕಡ್ಡಿ ಮತ್ತು ಕರ್ಪೂರ ಹಚ್ಚಿ ಪೂಜೆ ಮಾಡಿದ ನಂತರ ಆ ತೆಂಗಿನಕಾಯಿಯನ್ನು ಹರಿಯುವ ನದಿಗೆ ಬಿಟ್ಟು ಬರಬೇಕು. ಇದನ್ನು ಮಾಡುವಾಗ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ ನಿಖರವಾಗಿ ಸಾಧ್ಯವಾಗುತ್ತದೆ. ಯಾವುದೇ ವಶೀಕರಣವಾದರೂ ಕ್ಷಣ ಮಾತ್ರದಲ್ಲಿ ನಿಮ್ಮ ಕೈವಶ ಮಾಡಿಕೊಳ್ಳುತ್ತಾರೆ.